ಪರೆಯನ್ನು ಬಾರಿಸಿದ್ದರಿಂದಲೇ ಪರೆಯನ್ ಎನ್ನುತ್ತಾರೆ. ಊರಲ್ಲಿ ಎಷ್ಟು ಜನ ಪರೆಯನ್ನು ಬಾರಿಸುತ್ತಾರೆ? ಅದು ಅಯೋಗ್ಯತನ. ಅದು ಒಂದು ಊರಲ್ಲಿ ಒಬ್ಬ ಅಥವಾ ಇಬ್ಬರು ಮಾತ್ರ ಪರೆಯನ್ನು ಬಾರಿಸುತ್ತಾರೆ. ಬೇರೆ ಯಾರೂ ಬಾರಿಸುವುದಿಲ್ಲ. ಯಾರಿಗೂ ಬಾರಿಸಲು ಗೊತ್ತಿಲ್ಲ. ಊರಲ್ಲಿ ಒಬ್ಬರು ಇಬ್ಬರು ಗೂಬೆ ಷಡ್ಯಂತ್ರಕಾರನನ್ನು ಇಟ್ಟುಕೊಂಡಿರುತ್ತಾರೆ. ನನ್ನ ಮನೆಗೆ ಹಣ ಬಂದು ಬಾರಿಸಿ ಹೋಗುತ್ತಾನೆ. ಈಗ ಯಾರೂ ಅಲ್ಲಿ ಹೋಗುವುದಿಲ್ಲ. ಹುಟ್ಟಿದ ತಕ್ಷಣ, ಕಣ್ಣು ತೆರೆದ ತಕ್ಷಣ ಎಲ್ಲರೂ ಚೆನ್ನೈಗೆ ಬರುತ್ತಾರೆ, ಬಾಂಬೆಗೆ ಹೋಗುತ್ತಾರೆ, ನಾಗಪುರಕ್ಕೆ ಹೋಗುತ್ತಾರೆ, ದೆಹಲಿಗೆ ಹೋಗುತ್ತಾರೆ. ಅವನು ನೀನೇ ನಿನ್ನ ಸಗಣಿಯನ್ನು ತೆಗೆದುಕೋ ಎಂದು ಹೋಗುತ್ತಾನೆ. ನೀನೇ ನಿನ್ನ ಹಣವನ್ನು ಹೋಗಿ ಹೂತುಕೋ. ನೀನೇ ಅಂತ್ಯ ಸಂಸ್ಕಾರವನ್ನು ಮಾಡಿಸು. ಆಗ ನಿನಗೆ ಬುದ್ಧಿ ಬರುತ್ತದೆ. ಈಗ 10 ವರ್ಷಗಳಿಂದ ಇದು ತಿರುಮಾ ಕಾಲ ಎಂದು ಹಾಡನ್ನು ಹಾಡುತ್ತಿದ್ದೇವಲ್ಲ. ಬಾಯಿಗೆ ಬೀಗ ಹಾಕಿ ಹಾಡು ಇದೆ. ಬಾಯಿಗೆ ಬೀಗ ಹಾಕಿ, ಕೈಗಳಿಗೆ ಬೀಗ ಹಾಕಿ ಬದುಕಿದ್ದು ಆ ಕಾಲ. ಅದು ಆ ಕಾಲ. ಇದು ತಿರುಮಾ ಕಾಲ ಎಂಬ ಆ ಹಾಡು. ಆ ಹಾಡು ಯಾರು ಅಂದು ಪರೆಯನ್ನು ಬಾರಿಸುತ್ತಾನೆ. ಇಬ್ಬರೂ ಪರೆ ಎಂದು ಹೆಸರು. ಇದೆಂತಹ ದೊಡ್ಡ